ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಮಾವಿನಕಾಯಿಯಿಂದ ಮತ್ತೊಂದು ಸ್ಪೆಷಲ್ ಆಗಿರುವಂಥ ರೆಸಿಪಿನ ತೋರಿಸ್ತಾ ಇದ್ದೀನಿ. ಇದು ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ. ಸೊ ನಾವು ಮಾಡುವಂಥ ರೆಸಿಪಿಯಲ್ಲಿ ಈ ಮಾವಿನಕಾಯಿನ ಆ್ಯಡ್ ಮಾಡಿದರೆ ಅದರ ಒಂದು ರುಚಿ ಹೇಗಿರುತ್ತೆ, ಅದರ ಒಂದು ಟೇಸ್ಟ್ ಬಂದುಬಿಟ್ಟು ಹೇಗೆ ಚೇಂಜ್ ಆಗುತ್ತೆ ಅನ್ನೋದನ್ನು ನಾನು ಇಲ್ಲಿ ಹೇಳ್ತೀನಿ ಮತ್ತು ತೋರಿಸ್ಕೊಡ್ತಿದ್ದೀನಿ ಕೂಡ. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಲ್ ಅಂತ ಕೊಡಿ. ಆಗ ನಾನು ಹಾಕೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ಕೂಡ ನಿಮಗೆ ವಿತಿನ್ ಸೆಕೆಂಡಲ್ಲಿ ಬಂದು ರೀಚ್ ಆಗುತ್ತೆ. ಬೇಸಿಗೆ ಬಂತು ಅಂದರೆ ಹಣ್ಣುಗಳ ರಾಜ ಮಾವಿನ ಹಣ್ಣಿನ ಒಂದು ಸೀಸನ್ನೇ ಸ್ಟಾರ್ಟ್ ಆಗುತ್ತೆ. ಮಾವಿನಕಾಯಿಯಿಂದ ಮತ್ತು ಮಾವಿನ ಹಣ್ಣಿನಿಂದ ಅನೇಕ ರೆಸಿಪಿಗಳನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಎಲ್ಲರೂ ಕೂಡ ಅಲ್ವಾ. ಸೊ ಮಾವಿನ ಹಣ್ಣು ಅಂದರೆ ಎಲ್ರಿಗೂ ಕೂಡ ಇಷ್ಟ. ಅದೇ ರೀತಿಯಾಗಿ ಮಾವಿನಕಾಯಿ ಅಂದರೆ ಸ್ವಲ್ಪ ಜನಕ್ಕೆ ಇಷ್ಟ, ಸ್ವಲ್ಪ ಜನಕ್ಕೆ ಮುರಿತಾರೆ. ಆದರೆ ಅದರಿಂದ ಸ್ವಲ್ಪ ರೆಸಿಪಿಗಳನ್ನು ಮಾಡಿದಾಗ ಖಂಡಿತವಾಗ್ಲೂ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಅಲ್ವಾ. ಸೊ ಈ ಮಾವಿನಕಾಯಿಯಿಂದ ಇವತ್ತು ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಚಿತ್ರಾನ್ನ ಕಾಮನ್ ಆಗಿ ಎಲ್ಲರೂ ಮಾಡುವಂಥದ್ದೇ. ಈ ಮಾವಿನಕಾಯಿನ ಯಾವ ಒಂದು ಹಂತದಲ್ಲಿ ನಾವು ಅದಕ್ಕೆ ಆ್ಯಡ್ ಮಾಡಿದರೆ ರುಚಿ ತುಂಬ ಚೆನ್ನಾಗಿರುತ್ತೆ ಅನ್ನೋದನ್ನು ನಾನು ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಮಾವಿನಕಾಯಿ ತುರಿ ತೊಗೊಂಡಿದ್ದೀನಿ, ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ, ಶೇಂಗಾ ತೊಗೊಂಡಿದ್ದೀನಿ, ಹಾಗೆಯೇ ಕರಿಬೇವು ತೊಗೊಂಡಿದ್ದೀನಿ, ಈರುಳ್ಳಿ, ಮೆಣಸಿನಕಾಯಿ, ಟೊಮೆಟೊ ಒಗ್ಗರಣೆ ಬೇಕಾಗಿರುವಂಥದ್ದು. ಇದಿಷ್ಟು ಪದಾರ್ಥಗಳನ್ನು ಕೂಡ ನಾವು ತೊಗೋಬೇಕಾಗುತ್ತೆ. ಶೇಂಗಾನ ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ, ಆವಾಗ ಟೇಸ್ಟ್ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಈಗ ಮೊದಲಿಗೆ ನಾನು ಎಣ್ಣೆನ ಪ್ಯಾನಲ್ಲಿ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಇದು ಸ್ವಲ್ಪ ಕಾದ ನಂತರ ನಾವೇನು ಮಾಡಬೇಕು ಅಂದರೆ ಶೇಂಗಾನ ಫಸ್ಟು ಫ್ರೈ ಮಾಡ್ಕೋಬೇಕು. ನೋಡಿ, ಶೇಂಗಾನ ಫ್ರೈ ಮಾಡುವಾಗಲೂ ಅಷ್ಟೇ ಸ್ಟೀಮನ್ನು ಲೋ ಫ್ಲೇಮಲ್ಲಿ ಇಟ್ಕೋಬೇಕು. ಜಾಸ್ತಿ ಹೈ ಫ್ಲೇಮಲ್ಲಿ ಆಗಿಬಿಟ್ರೆ ಅದು ಸೀದೋಗ್ಬಿಡುತ್ತೆ, ಅದರ ರುಚಿ ಏನೂ ಸಿಗೋದಿಲ್ಲ, ಸುಮ್ಮನೆ ಶೇಂಗಾ ಹಾಕೋದಾಗುತ್ತೆ. ಸೊ ಈ ಥರ ಕಲರ್ ಬಂದ ಮೇಲೆ ಅದು ಚೆನ್ನಾಗಿ ಕ್ರಿಸ್ಪಿಯಾಗಿ ಫ್ರೈ ಆಗಿರುತ್ತೆ, ಆವಾಗ ತೆಗೆದುಕೋಬೇಕು ಸೈಡಿಗೆ. ಅದಾದ ನಂತರ ಅದೇ ಎಣ್ಣೆಯಲ್ಲಿ ಸಾಸಿವೆ ಜೀರಿಗೆನ ಹಾಕಿ ಕರಿಬೇವನ್ನ ನಾವು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇಷ್ಟ ಆದಮೇಲೆ ನಾವು ಮೆಣಸಿನಕಾಯಿನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಖಾರ ಎಲ್ಲ ಹೊರಟೋಗುತ್ತೆ. ಎಲ್ಲರೂ ಕೂಡ ಇದನ್ನು ಚೆನ್ನಾಗಿ ತಿನ್ಬೋದು, ಮೆಣಸಿನಕಾಯಿನೂ ಕೂಡ. ಇಷ್ಟ ಆದ ನಂತರ ನಾವು ಈರುಳ್ಳಿನ ಆ್ಯಡ್ ಮಾಡ್ಕೋಬೇಕು. ಅದನ್ನು ಕೂಡ ಗೋಲ್ಡನ್ ಬ್ರೌನ್ ಬರೋವರೆಗೂ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು. ಇದು ನಾನು ಯಾವಾಗಲೇ ಹೇಳ್ತಿರ್ತೀನಲ್ವ, ಸ್ಟೀಮ್ನ ಜಾಸ್ತಿ ಮಾಡ್ಕೋಬಾರ್ದು, ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು ಅಂತ. ಸೊ ಇಲ್ಲೂ ಕೂಡ ಅಷ್ಟೇ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು. ಇಷ್ಟು ಸ್ವಲ್ಪ ಫ್ರೈ ಕಲರ್ ಚೇಂಜ್ ಆದ ನಂತರ ನಾವು ಹೆಚ್ಚಿಟ್ಕೊಂಡಿರ್ತಕ್ಕಂಥ ಟೊಮೊಟೊನ ಆ್ಯಡ್ ಮಾಡ್ಕೋಬೇಕು. ಟೊಮೊಟೊನ ನೀವು ಇಲ್ಲಿ ಸ್ಕಿಪ್ ಮಾಡಬಹುದು. ಕೆಲವರಿಗೆ ಇಷ್ಟ ಆದರೆ ಟೊಮೊಟೊ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿದ್ರೂ ಚಿತ್ರಾನ್ನ ತುಂಬ ಟೇಸ್ಟಿಯಾಗಿ ಬರುತ್ತೆ. ಆದರೆ ಮಾವಿನಕಾಯಿನ ಯಾವ ಪ್ರೊಸೀಜರಲ್ಲಿ ಹಾಕಬೇಕು ಅಂತ ಗೊತ್ತಾಗಬೇಕು ಅಂದರೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಆಗ ನಿಮಗೆ ಕಂಪ್ಲೀಟಾಗಿ ಪರ್ಫೆಕ್ಟಾಗಿರ್ತಕ್ಕಂಥ ಮಾವಿನಕಾಯಿ ಚಿತ್ರಾನ್ನದ ಒಂದು ರೆಸಿಪಿ ಸ್ಟೆಪ್ಸು ಗೊತ್ತಾಗುತ್ತೆ. ಈಗ ನೋಡಿ, ನಾನು ಹರಳುಪ್ಪನ್ನ ಇವಾಗಲೇ ಹಾಕ್ಕೊಳ್ತಾ ಇದ್ದೀನಿ, ಅರಶಿನ ಕೂಡ ಈ ಸ್ಟೆಪ್ಪಲ್ಲೇ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈಗ ಹಾಕ್ಕೊಳ್ಳೋದ್ರಿಂದ ಅದು ಹಸಿ ವಾಸನೆ ಎಲ್ಲ ಹೋಗಿಬಿಟ್ಟು ಅರಶಿನ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಹಾಗೆಯೇ ಉಪ್ಪು ಕೂಡ ಹರಳುಪ್ಪಾಗಿರೋದ್ರಿಂದ ಒಗ್ಗರಣೆಯಲ್ಲಿ ಚೆನ್ನಾಗಿ ಬೆಂದು ಕರಗೋಗುತ್ತೆ. ಇದಿಷ್ಟನ್ನು ಕೂಡ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು. ನೀವು ಇನ್ ಕೇಸ್ ಕೊತ್ತಂಬರಿ ಹಾಕ್ಕೋಬೇಕು ಅಂದರೆ ಕೆಲವರು ತಿನ್ನೋದಿಲ್ಲ, ಹಾಗಾಗಿ ಲಾಸ್ಟ್ಗೆ ಆ್ಯಡ್ ಮಾಡ್ಕೊಳ್ಳಿ. ಒಗ್ಗರಣೆ ಪರ್ಫೆಕ್ಟಾಗಿ ಬಂದ ನಂತರ ನಾನು ರೈಸನ್ನು ಹಾಕ್ಕೊಂಡಿದ್ದೀನಿ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ. ಹಾಗೆಯೇ ಹಸಿ ಕಾಯಿ ತುರಿನೂ ಕೂಡ ಸೈಡಿಗೆ ಇಟ್ಕೊಂಡಿದ್ದೀನಿ. ನೋಡಿ, ನಿಮಗೆ ಕಾಣಿಸ್ತಿರ್ಬೋದು. ಮಾವಿನಕಾಯಿ ತುರಿನೂ ಕೂಡ ಕೊನೆಗೆ ನಾವು ಏನು ಸ್ಟೀಮ್ ಆಫ್ ಮಾಡ್ಕೊಂಡಿರ್ತೀವಲ್ಲ, ಇನ್ನೇನು ಮಿಕ್ಸ್ ಮಾಡ್ತೀವಿ ಅಂದಾಗ ಒಗ್ಗರಣೆ ಬಿಸಿ ಇರಬೇಕು, ಒಗ್ಗರಣೆ ತಣ್ಣಗಾಗಬಾರ್ದು. ಆವಾಗ ನಾವು ಇಷ್ಟು ಐಟಮ್ಸ್ಗಳನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದಾಗ ಪರ್ಫೆಕ್ಟಾಗಿರ್ತಕ್ಕಂಥ ಮಾವಿನಕಾಯಿ ಚಿತ್ರಾನ್ನ ರೆಡಿ. ಸೇಮ್ ಚಿತ್ರಾನ್ನ ಪ್ರೊಸೀಜರೇ, ಬಟ್ ಮಾವಿನಕಾಯಿನ ಯಾವ ಸ್ಟೆಪ್ಪಲ್ಲಿ ನಾವು ಯಾವ ಹದದಲ್ಲಿ ನಾವು ಮಿಕ್ಸ್ ಮಾಡಬೇಕು ಅನ್ನೋದನ್ನು ಕರೆಕ್ಟಾಗಿ ತಿಳ್ಕೊಂಡ್ವಿ ಅಂದರೆ ಚಿತ್ರಾನ್ನ ತಿನ್ನುವಾಗ ಇನ್ನೂ ತಿನ್ನಬೇಕು ಅನ್ನೋ ಒಂದು ಭಾಸ ಆಗುತ್ತೆ. ನಿಜವಾಗ್ಲೂ ಎಷ್ಟು ಪರ್ಫೆಕ್ಟಾಗಿ ಬಂದಿತ್ತು ಅಂದರೆ ಅದು ತಿನ್ನುವಾಗ ಮಾವಿನಕಾಯಿ ಫ್ಲೇವರ್ ಇರ್ಬೋದು ಅಥವಾ ಮಾವಿನಕಾಯಿ ತುರಿ ಎಳೆ ಇರ್ಬೋದು, ಬಾಯಿ ಸಿಗ್ತಾ ಇತ್ತು, ತುಂಬ ರುಚಿಯಾಗಿತ್ತು. ಈ ಸ್ಟೆಪ್ಪಲ್ಲಿ ನೀವು ಕೂಡ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಟೇಸ್ಟ್ ಅನ್ನೋದನ್ನು ನಾನು ಕಮೆಂಟ್ ಮೂಲಕ ತಿಳಿಸಿ. ನಾನು ಮತ್ತೊಂದು ಸಾರಿ ಹೇಳ್ತಾ ಇದ್ದೀನಿ, ಒಗ್ಗರಣೆ ಎಲ್ಲ ಬೆಂದ ನಂತರ ನಾವು ಸ್ಟವ್ನ ಆಫ್ ಮಾಡ್ಕೊಂಡಿರ್ತೀವಲ್ವ, ಸೊ ಒಗ್ಗರಣೆ ಬಿಸಿ ಇರುವಾಗಲೇ ಅನ್ನ, ಕಾಯಿ ತುರಿ ಮತ್ತು ಮಾವಿನಕಾಯಿ ತುರಿನ ಹಾಕ್ಬಿಟ್ಟು ನೀವು ಚೆನ್ನಾಗಿ ಮಿಕ್ಸ್ ಮಾಡಿ ಶೇಂಗಾನ ಆ್ಯಡ್ ಮಾಡ್ಕೊಳ್ಳಿ. ಆವಾಗ ಬಿಸಿ ಬಿಸಿಯಾಗಿರುವಂತಹ ಚಿತ್ರಾನ್ನ ತುಂಬ ರುಚಿಯಾಗಿರುತ್ತೆ, ಮಾವಿನಕಾಯಿ ಕೂಡ ಅದರಲ್ಲಿ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಮತ್ತೊಂದು ಸರಿ ಹೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡಿದೆ ಪ್ಲೀಸ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.